ವಜ್ರಾಸನ. ವಜ್ರಾಸನ ಎಂಬುದು ಯೋಗದ ಒಂದು ಧ್ಯಾನಾಸನವಾಗಿದೆ. ಈ ಆಸನದಲ್ಲಿ ಕಾಲು ಮಡಚಿ ಹಿಮ್ಮಡಿಗಳ ಮೇಲೆ ಕುಳಿತು ಬೆನ್ನು ಮೂಳೆಯನ್ನು ನೇರಗೊಳಿಸಿ ಕುಳಿತುಕೊಳ್ಳಲಾಗುತ್ತದೆ. ಇದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ, ಹೊಟ್ಟೆಯ ಆರೋಗ್ಯ ಉತ್ತಮಗೊಳ್ಳುತ್ತದೆ ಮತ್ತು ಕಾಲಿನ ಸ್ನಾಯುಗಳು ಬಲಗೊಳ್ಳುತ್ತವೆ. ವಜ್ರಾಸನವನ್ನು ಮಾಡುವ ವಿಧಾನ. ವಜ್ರಾಸನವನ್ನು ಮಾಡುವ ಮೊದಲು ನಾವು ದಂಡಾಸನದಲ್ಲಿ ಹೀಗೆ ನೇರವಾಗಿ ಕುಳಿತುಕೊಳ್ಳಬೇಕು ಮತ್ತು ನಿಧಾನವಾಗಿ ನಿಮ್ಮ ಬಲಗಾಲನ್ನು ಹಿಂದೆ ತನ್ನಿ. ನಂತರ ಸ್ವಲ್ಪ ಬಲಗೈಯ ಸಹಾಯದಿಂದ ಮೇಲೆದ್ದು ಎಡಗಾಲನ್ನು ಹಿಂದೆ ತನ್ನಿ. ನಿಮ್ಮ ಎರಡೂ ಕೈಗಳನ್ನು ತೊಡೆಯ ಮೇಲಿರಿಸಿ ನಿಮ್ಮ ಎರಡೂ ಪಾದಗಳ ಹಿಮ್ಮಡಿಯ ಮೇಲೆ ನಿಮ್ಮ ಕತ್ತು ಮತ್ತು ಬೆನ್ನನ್ನು ನೇರ ಮಾಡಿ ಈ ರೀತಿ ಕುಳಿತುಕೊಳ್ಳಿ. ವಜ್ರಾಸನದ ಪ್ರಯೋಜನಗಳು: ಜೀರ್ಣಕ್ರಿಯೆಯ ಸುಧಾರಣೆ, ಮೂಳೆಗಳ ಆರೋಗ್ಯ ವೃದ್ಧಿ, ಮಾನಸಿಕ ಶಾಂತಿ, ಇತರೆ ಕಾಯಿಲೆಗಳಿಂದ ಪರಿಹಾರ. ಮುನ್ನೆಚ್ಚರಿಕಾ ಕ್ರಮಗಳು: ಬೆನ್ನುಹುರಿಯ ಸಮಸ್ಯೆಗಳು, ಸ್ಲಿಪ್ಡ್ ಡಿಸ್ಕ್ ಅಥವಾ ಗಂಭೀರವಾದ ಬೆನ್ನಿನ ಗಾಯ ಹೊಂದಿರುವವರು ವಜ್ರಾಸನವನ್ನು ಮಾಡಬಾರದು. ಮೊಣಕಾಲು ನೋವು ಇರುವವರು ಈ ಆಸನವನ್ನು ಮಾಡಬಾರದು. ಕರುಳಿನ ಸಮಸ್ಯೆಗಳು. ವಜ್ರಾಸನವನ್ನು ಮಾಡುವಾಗ ಮಾಡಬಾರದ ತಪ್ಪುಗಳು: ಕಾಲುಗಳನ್ನು ಸರಿಯಾಗಿ ನೆಟ್ಟಗೆ ಮಡಚದೆ ಕುಳಿತುಕೊಳ್ಳುವುದು, ನೇರವಾಗಿ ಕುಳಿತುಕೊಳ್ಳದೆ ಬಾಗುವುದು, ಪದ್ಮಾಸನ ಅಥವಾ ಸುಖಾಸನದಂತೆ ತಪ್ಪಾಗಿ ಕುಳಿತುಕೊಳ್ಳುವುದು, ಜಾಸ್ತಿ ಸಮಯ ಬಲವಂತವಾಗಿ ಕುಳಿತುಕೊಳ್ಳುವುದು, ಪೂರ್ಣ ಹೊಟ್ಟೆಯಲ್ಲಿ ಅಥವಾ ಖಾಲಿ ಹೊಟ್ಟೆಯಲ್ಲಿ ಮಾಡಬಾರದು. ಈ ಆಸನವನ್ನು ಮಾಡಿದಾಗ ಮೂಲಾಧಾರ ಚಕ್ರವು ಸಕ್ರಿಯಗೊಳ್ಳುತ್ತದೆ. ನಂತರ ನಿಧಾನವಾಗಿ ಉಸಿರನ್ನು ಹೊರಹಾಕುತ್ತಾ ದಂಡಾಸನದ ಸ್ಥಿತಿಗೆ ಮರಳುವುದು. ಈ ಆಸನದಿಂದ ನಾವು ದಂಡಾಸನ ಸ್ಥಿತಿಗೆ ಬರಬೇಕಾದ್ರೆ ಮೊದಲು ನಾವು ನಮ್ಮ ಎರಡೂ ಕೈಗಳನ್ನು ಮುಂದೆ ಈ ರೀತಿ ಊರಿ ಒಂದು 10 ಸೆಕೆಂಡ್ಗಳ ಕಾಲನಾದರೂ ಈ ಸ್ಥಿತಿಲಿರಬೇಕು. ಯಾಕಂದರೆ ಬ್ಲಡ್ ಫ್ಲೋ ಕಟ್ಟಾಗಿರುತ್ತೆ ನಮ್ಮ ಕಾಲುಗಳಿಗೆ. ಆದ್ದರಿಂದ ನಂತರ ಯಾವುದಾದ್ರೂ ಒಂದು ಪಕ್ಕಕ್ಕೆ ನಾವು ಕುಳಿತುಕೊಂಡು ನಂತರ ಬಲಗಾಲನ್ನು ಮುಂದೆ ತನ್ನಿ. ಇದೇ ರೀತಿ ನಿಮ್ಮ ಎಡಗಾಲನ್ನು ಮುಂದೆ ತನ್ನಿ. ಈ ರೀತಿ ಮತ್ತೆ ನಾವು ದಂಡಾಸನ ಸ್ಥಿತಿಗೆ ಬರಬೇಕು.